ಮಾಡಲು ಬಂದು ಮಹಿಳೆಯೊಂದಿಗೆ ಅಸಭ್ಯ ವರ್ತನೆ, ಸಿಕ್ಕಿಬಿದ್ದ ಕಿರಾತಕ, ಕಂಬಕ್ಕೆ ಕಟ್ಟಿಹಾಕಿ ಗೂಸ ಕೊಟ್ಟ ಗ್ರಾಮಸ್ಥರು. ಪತಿಯನ್ನ ಕಳೆದುಕೊಂಡ ವಿಧವೆಯೊಬ್ಬರ ಮನೆಗೆ ಮಧ್ಯರಾತ್ರಿಯಲ್ಲಿ ನುಗ್ಗಿದ ಕಳ್ಳನೊಬ್ಬ ಕದಿಯುವ ವಿಫಲ ಯತ್ನ ಮಾಡಿ ಸಿಕ್ಕಿಕೊಂಡ ನಂತರ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿ ಸಿಕ್ಕಿಬಿದ್ದ ಘಟನೆ ನಂಜನಗೂಡು ತಾಲೂಕು ಬೊಕ್ಕಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಹರ್ಷ ಎಂಬಾತನೇ ಕಳ್ಳತನಕ್ಕೆ ಯತ್ನಿಸಿ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿ ತಗಲಾಕಿಕೊಂಡ ಕಿರಾತಕ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಬೊಕ್ಕಹಳ್ಳಿ ಗ್ರಾಮದ ಮಂಜುಳಾ 4 ತಿಂಗಳ ಹಿಂದೆ ಪತಿ ಶಿವಕುಮಾರ್ರನ್ನ ಕಳೆದುಕೊಂಡು ಜೀವನೋಪಾಯಕ್ಕಾಗಿ ಮೈಸೂರಿನ ಬಿಸಿಎಂ ಹಾಸ್ಟೆಲ್ನಲ್ಲಿ ಅಡುಗೆ ಕೆಲಸ ಮಾಡಿಕೊಂಡಿದ್ದಾರೆ. ಇನ್ನು ಇವರಿಗೆ ಇದ್ದ 1 ಎಕರೆ ಜಮೀನನ್ನ ಭೋಗ್ಯಕ್ಕೆ ಹಾಕಿ ಬಂದ 3 ಲಕ್ಷ ನಗದನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದಾರೆ ಎಂಬ ಮಾಹಿತಿ ಅರಿತಿದ್ದ ಕಳ್ಳ ಹರ್ಷ ಎಂಬಾತ ಜನವರಿ 1ರ ಮಧ್ಯರಾತ್ರಿ ಮನೆಗೆ ನುಗ್ಗಿದ್ದಾನೆ. ಇನ್ನು ಶಬ್ದವಾದ ಹಿನ್ನೆಲೆ ಮಹಿಳೆ ಮಂಗಳ ಎಚ್ಚರಗೊಂಡು ಪರಿಶೀಲಿಸಿದಾಗ ಅವರ ಅತ್ತೆ ಚಿನ್ನಮ್ಮನವರು ಮಲಗಿದ್ದ ಮಂಚದ ಕೆಳಗೆ ಹರ್ಷ ಅವಿತುಕೊಂಡಿರುವುದು ಗೊತ್ತಾಗಿದೆ. ಇನ್ನು ಕಳ್ಳ ಹರ್ಷನನ್ನ ಹಿಡಿದಾಗ ಮಂಗಳ ಜೊತೆ ಅಸಭ್ಯವಾಗಿ ವರ್ತಿಸಿ ಪರಾರಿಯಾಗಿದ್ದಾನೆ. ಇನ್ನು ವಿಚಾರ ಗ್ರಾಮಸ್ಥರಿಗೆ ತಿಳಿಸಿದಾಗ ಹರ್ಷನನ್ನ ಪತ್ತೆ ಹಚ್ಚಿ ಕಂಬಕ್ಕೆ ಕಟ್ಟಿಹಾಕಿ ಧರ್ಮದೇಟು ನೀಡಿದ್ದಾರೆ. ಯಾವಾಗ ಗ್ರಾಮಸ್ಥರು ಗೂಸ ಕೊಡಲು ಶುರುವಾದ್ರೆ ಹರ್ಷ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಬಳಿಕ ಮಂಗಳ ಅವರು ನಂಜನಗೂಡು ಗ್ರಾಮಾಂತರ ಠಾಣೆಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಹರ್ಷನನ್ನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹೇಳ್ತೀನಿ ಮರಿಯಮ್ಮ ಅಷ್ಟರ ಮಟ್ಟಿಗೆ ತೋರಿಸಿ ಈಗ ಮಾತಾಡೋ ಒಂದು ವಿಚಾರ ಕೇಳು, ನೀ ಹೇಳಿದ ಕಾಲಮ್ಗ ಗ್ಯಾಪ್ ಇದೆಯಲ್ಲ ಸರ್, ಇದನ್ನ ಇಟ್ಟಿಗೆ ತೆಗೆದ್ಬಿಟ್ಟು ಕೈಯ ಹಿಂಗೆ ಹಾಕವ್ರೆ. ಎಲ್ಲೇ ಬಿಟ್ಬಿಡ್ತಾರ ಅವರು. ಈಗ ಹೊರಗಡೆ ಆದ್ರೆ ಎತ್ಕೊತಾರ, ಒಳಗಡೆ ಇರೋದ್ರಿಂದ ಹಂಗೆ ಬಿಟ್ಬಿಡ್ತಿದ್ರು ಅವರು. ಯಾಕಂದ್ರೆ ಹೋಗಕ್ಕೆ ಬರೋಕೆ ಅನುಕೂಲ ಆಗಲಿ ಅಂದ್ರೆ ಇಲ್ಲಿಗೆ ಹಂಚಿ ಈಗ ಹಿಂಗೆ ಹಾಕಿ ಅವನು ತೆಗೆದ.